ಪ್ರಸಾದ್ ಯಾಕೆ ಇನ್ನೂ ಬರ್ಲಿಲ್ಲ? ಇವರಿಬ್ಬರ ಸ್ನೇಹವನ್ನು ಕಂಡು ಸಹಿಸದ ವಿಧಿ ಒಂದು ದಿನ. ನೋಡಿ ಸರ್, ನಿಮ್ ಮಗ ದೊಡ್ಡ ಗಂಡಂತರದಿಂದ ಪಾರ ಇದ್ದಾನೆ, ನೇನ್ ಭಯ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಮರಿ, ನಿನ್ನ ಹೆಸರೇನು? ಪ್ರಸಾದ್. ನಿಮ್ಮ ಮನೆ ಎಲ್ಲಿದೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ನನಗೆ ಮನೆ ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ನಾನು ನನ್ನ ಸ್ನೇಹಿತ ರಾಜ ಸರ್ಕಸ್ ಹೋಗಿದ್ವು. ಸರ್ಕಸ್ಗೆ ಬೆಂಕಿ ಎತ್ಕೊಂಡ್ಬಿಡ್ತು ಸಾರ್. ಅವನೆಲ್ಲಿದ್ದಾನೋ? ಸರ್ಕಸ್ ತೀರದಲ್ಲಿ ಎಷ್ಟೋ ಜನ ಹುಡುಗರು ಬೆಂಕಿ ಸುಟ್ಕೊಂಡು ಗುರ್ತೇ ಸಿಕ್ಕಿದಾಗ ಸತ್ತು ಹೋಗಿದಾರಂತಪ್ಪ. ಅದ್ರೊಳಗೆ ನಿನ್ನ ಸ್ನೇಹಿತನು ಏನಾದ್ರು ಅವನೇನಾದ್ರು ಬದುಕಿದ್ರೆ ಒಂದಲ್ಲ ಒಂದಿನ ನೀನ್ ಸಿಕ್ಕೇ ಸಿಗ್ತಾನೆ. ನಿನಗೆ ವಾಸಿ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಗೆ? ನಮ್ಮನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರೀತ್ಯರ್ಥ ವಿಶ್ವನಾಥ ಕುಮಾರ ದತ್ತಾ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಚಾಚಾ, ಬೆಂಕಿಯಿಂದ ನಾನು ಕಾಪಾಡಿದ್ರಿ, ಆದ್ರೆ ದೇವ್ರು ನಿಮ್ ಕಾಲ್ ಕಿತ್ಕೊಂಡ್ಬಿಟ್ಟ. ನಿಮ್ ನೋವನ್ನ ಮರೆತು ನಾನು ಉಳಿಸಿದ್ರಿ. ನಿಮ್ ಋಣ ಯಾಕೆ ತೀರ್ಸ್ಲಿ ಚಾಚಾ? ಹಾಗಲ್ಲ ಬೇಟ, ಹಿಂದೂ ಮಗನಾಗಿರೋ ನಿನ್ನನ್ನು ಬೆಳೆಸುವಂತ ಆ ಅಲ್ಲಾನೇ ನನಗೆ ಕೊಟ್ಟಿರೋ ಕಾಣಿಕೆನಪ್ಪ ನೀನು. ಇದುವರೆಗೂ ನಡೆದ ವಾದ ವಿವಾದಗಳ ಆಧಾರದ ಮೇಲೆ ಜಡ್ಜ್ಮೆಂಟ್ ಹೇಳೋದಕ್ಕಿಂತ ಮುಂಚೆ ಅಪರಾಧಿಯ ಹೇಳಿಕೆನೂ ಅಗತ್ಯ ಇದೆ. ಜಗನ್, ನೀನೇನಾದ್ರು ಹೇಳೋದಿದ್ಯಾ? ಹೇಳಬೇಕು ಅಂದ್ರೆ ಬೇಕಾದಷ್ಟಿದೆ, ಆದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಬಡವರಾಗಿ ಹುಟ್ಟೋದೇ ಒಂದು ದೊಡ್ಡ ತಪ್ಪು ಜಡ್ ಸಾಬ್. ಅದಕ್ಕಿಂತ ಬೇರೆ ನರ್ಕನೇ ಇಲ್ಲ. ಬೆವರು ಸುರಿಸಿ ದುಡಿಯೋ ಬಡವರನ್ನ ಈ ಶ್ರೀಮಂತರು ತಮ್ಮ ಕಾಲನ್ನ ಚಪ್ಪಲಿ ಮಾಡ್ಕೊಂಡು ತುಳಿತಾ ಇದ್ದಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಬಡವರನ್ನ ಬಲಿ ತಗೋತಾ ಇದ್ದಾರೆ. ಅಂಥ ಒಬ್ಬ ಶ್ರೀಮಂತನ ದೌರ್ಜನ್ಯಕ್ಕೆ ಸಿಕ್ಕಿದ ಗೌರಿ ತಂದೆ ಕತೆ ಕೇಳಿ ಜಡ್ ಸಾಬ್, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸಾವುಕಾರ್ರೆ, ನಮ್ಮಪ್ಪಂಗೆ ಹುಷಾರಿಲ್ಲ, ಔಷಧಿ ಕೊಡದೆ ಇದ್ರೆ ಸತ್ತೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ತಾಯಾರನ್ನ ಬದುಕಿಸೋದಕ್ಕೆ ನಾನೇನು ಮೃತ್ಯುಂಜಯ ಅಲ್ಲ. ಸಾವುಕಾರ್ರೆ, ನಮ್ಮಪ್ಪಂಗೆ 2 ತಿಂಗಳ ಸಂಬಳ ಬಾಕಿ ಇದೆಯಲ್ಲ, ಅದ್ ನಿಸ್ಕೊಂಡು ಹೋಗಕ್ ಬಂದೆ. ಓಹೋ, ಸಂಬಳ ಇಸ್ಕೊಂಡು ಹೋಗಕ್ ಬಂದ? ತಗೋ, ಹೋಗು.
ಗೌರಿ, ಏನಾಗಿತ್ತಮ್ಮ ನಿಮ್ ತಂದೆಗೆ? ತುಂಬಾ ದಿವಸದಿಂದ ಹೊಟ್ಟೆ ನೋವು ಅಂತಿದ್ರು. ಔಷಧಿ ತರದಕ್ ದುಡ್ಡಿರ್ಲಿಲ್ಲ. ಸಾವುಕಾರು 2 ತಿಂಗಳಿಂದ ಸಂಬಳ ಕೊಟ್ಟಿರ್ಲಿಲ್ಲ. ಹೋಗ್ ಕೇಳಿದಕ್ಕೆ ಮಲ್ಗೆ ಹೂ ಮುಡ್ಕೊಂತ ಈ ಚಿಲ್ರೆ ಕೊಟ್ರು. ನಾನ್ ಬರೋ ಅಷ್ಟ್ರಲ್ಲಿ ಅಪ್ಪ ಯಾರೋ ನೀನು? ನಿಮ್ಮ ಅಪ್ಪ. ನಿನ್ ಡ್ರೈವರ್ ಹೆಣದ ಮೇಲೆ ಹೂ ಹಾಕೋದಕ್ಕೂ ಹಣ ಇಲ್ಲದೆ ಹುಡುಗಿ ಅಳ್ತಾ ಇದ್ದಾಳೆ. ಇಲ್ಲಿ ನೀನು ಹಣದ ಮದದಿಂದ ಮೈ ಮೇಲೆ ಹೂ ಹಾಕೊಂಡು ಮಜಾ ಮಾಡ್ತಾ ಇದೀಯಾ. ಎಳ ಮೇಲೆ ನೀನ್ ಕೊಟ್ಟಿರೋ ದುಡ್ಡಿಂದಾನೆ ನಿನ್ ದುರಹಂಕಾರನ ಹೇಗೆ ಅಡಗಿಸ್ತೀನಿ ನೋಡ್ತಾ ಇರು. ಹಲೋ ಹಲೋ, ಪೊಲೀಸ್ ಸ್ಟೇಷನಾ? ಈಗ ಹೇಳಿ ಜಡ್ ಸಾಬ್, ನಾನ್ ಮಾಡಿದ ಸರಿನೋ ತಪ್ಪು ಅಂತ. ಜಗನ್ ಮಾಡೋಕ್ ಹೊರಟಿದ್ದು ಒಳ್ಳೆ ಕೆಲಸ ಆದ್ರೂ ಕಾನೂನನ್ನ ಕೈಗೆ ತಗೊಂಡಿದ್ದು ಮಹಾಪರಾಧ. ಅದಕ್ಕೆ ಇಂಡಿಯನ್ ಪೀನಲ್ ಕೋಡ್ 352ನೇ ಸೆಕ್ಷನ್ ಪ್ರಕಾರ ಅಪರಾಧಿಗೆ 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗಿದೆ. ಬೇಟಾ ಜಗನ್, ಯೋಚನೆ ಮಾಡ್ಬಿಡಿ ಚಾಚಾ. 6 ತಿಂಗಳು ಆಡ್ತಾ ಕಳೆದೋಗುತ್ತೆ. ಆದಷ್ಟು ಬೇಗ ಬಂದ್ಬಿಡ್ತೀವಿ. ಅಣ್ಣ, ಚಾಚಾ, ದಿಕ್ಕಿಲ್ದೆ ನನ್ನ ಸಾಕಿ ಬೆಳೆಸಿದ್ರಿ. ಈಗ ಇನ್ನೊಂದು ಜವಾಬ್ದಾರಿ ನಾನು ನಿಮ್ಮ ಮೇಲೆ ಹೊರಿಸ್ತಾ ಇದ್ದೀನಿ. ಅದೇನ್ ಹೇಳು ಬೇಟಾ? ತಂದೆ ತಾಯಿ ಇಲ್ದೆ ತಬ್ಲಿಯಾಗಿರೋ ಈ ಗೌರಿ ನನ್ನ ತಂಗಿನ ಇನ್ಮೇಲೆ ಇವಳು ನನ್ನ ಮಗಳು ಸ್ವೀಕರಣ ಹಾಕರೋ ಬೇಟ. ನಿಮ್ದು ತಂಗಿನ ನಂದು ಹೊಟ್ಟೆಲ್ ಹುಟ್ಟಿದ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತೀನಪ್ಪ. ಅಪ್ಪ, ನಾನ್ ಬರ್ತೀನಿ. ಒಳ್ಳೇದಮ್ಮ. ಸೀತಾ, ತಗೊಮ್ಮ. ಏನಮ್ಮ ಇದು? ನಿನಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಮಾಡಿದ್ದೀನಿ. ಯಾಕಮ್ಮ ಇದೆಲ್ಲ ಮಾಡಕ್ ಹೋದೆ? ಸೀತಾ, ಊರ್ಗ್ ಹೋಗಿ ತಲುಪದ ಕೂಡ್ಲೆ ಕಾಗದ ಬರೀಮ್ಮ. ಆಯ್ತಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಟೈಮಿಗೆ ಮರೀದೆ ಟ್ಯಾಬ್ಲೆಟ್ ತಗೊಳ್ಳಿ. ಈ ಸಲ 100 ರೂಪಾಯಿ ಜಾಸ್ತಿ ಕಳಿಸ್ತೀನಿ. ಸರಿ ಅಮ್ಮ. ನಾವೆಂಥ ದುರದೃಷ್ಟವಂತರು. ಯಾಕಮ್ಮ ಹಾಗಲ್ಲ ಅಂತೀಯ? ಇನ್ನೇನಮ್ಮ, ಮದ್ವೆ ಮಾಡಿ ಗಂಡನ ಮನೆ ಕಳ್ಸೋದ್ಬಿಟ್ಟು ಗಂಡಸಿನಾಗ ದುಡಿಯೋ ಕಳಿಸ್ತಾ ಇದೀವಲ್ಲ. ಅಮ್ಮ, ಹೇಗೀತಾ, ನೀನ್ ಎಲ್ಲಿದ್ದೀಯಾ? ನೀ ಹೋಗ್ಬೇಕಾದ್ರೆ ನನ್ಗೆ ಹೇಳೋಗ್ತೋ ಇಲ್ವೋ ಅಂತ ಕಾಯ್ತಾ ಇದ್ದೆ. ಏನಂದೆ? ಈ ಕಾಲದಲ್ಲಿ ಗಂಡ್ ಮಕ್ಳು ಮಾತ್ರ ದುಡಿಬೇಕಾ? ವಾಪಸ್ ತಗೋ, ವಾಪಸ್ ತಗೋ. ಎಷ್ಟು ಜನ ಹೆಣ್ಮಕ್ಳು ದುಡ್ದು ತಮ್ಮ ಸಂಸಾರ ಸಾಕ್ತಾ ಇಲ್ಲ ನೋಡಕ್ಕ. ಇದೊಂದೇ ವರ್ಷ ನಿನ್ ದುಡಿಮೆ. ಆಮೇಲೆ ನನ್ನ ಎಕ್ಸಾಮ್ ಆಗುತ್ತೆ, ರಿಸಲ್ಟ್ ಬರುತ್ತೆ, ನಾನ್ ದುಡಿತೀನಿ, ನಿಮ್ಮನ್ನೆಲ್ಲ ಸಾಕ್ತೀನಿ. ಸದ್ಯ ಮೊದಲು ನಿನ್ ಪರೀಕ್ಷೆ ಮುಗಿಯಲಿ, ಆಮೇಲೆ ಕೆಲ್ಸ. ಏಯ್, ಸಿನಿಮಾ ನೋಡ್ದೆ, ಚೆನ್ನಾಗ್ ಓದು. ಅಮ್ಮ, ಟೈಮ್ ಆಯ್ತು, ನಾನ್ ಬರ್ತೀನಿ. ಆಗ್ಲಮ್ಮ. ಬರ್ತೀನಿ ಕಣೆ, ಬರ್ತೀನಪ್ಪ. ಒಳ್ಳೇದಮ್ಮ. ಹಲೋ, ಎಸ್ ಭುಜಂಗರಾವ್ ಹಿಯರ್. ನಾನೇ ಮಾತಾಡ್ತಾ ಇದ್ದೀನಿ. ನೋ, ಇಲ್ಲ ರೈಟ್. ಬಿಸ್ನೆಸ್ ವಿಷಯ ತಾನೆ, ಡೆಫಿನೆಟ್ ಆಗಿ ಬರ್ತೀನಿ. ಓಕೆ ಸರ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ರೆಡಿ ಆಗಿದೆ. ಸರ್, ತಾರೀಖು ಇವತ್ತು 7, ಬ್ಯಾಂಕಿಗೆ. ಗೊತ್ತಮ್ಮ ಸೀತಾ, ಅದಕ್ಕೆ 2.5 ಲಕ್ಷ ರೂಪಾಯಿ ರೆಡಿ ಮಾಡಿಟ್ಟಿದ್ದೀನಿ. ನೋಡು, ಈ ಹಣ ತಗೊಂಡೋಗಿ ಚಿಕ್ಕಮಗಳೂರು ಸಿಂಡಿಕೇಟ್ ಬ್ಯಾಂಕ್ ಕಟ್ಬಿಡು. ಹೆವಿ ಕ್ಯಾಶ್ ಇದೆ, ಕಾರ್ ತಗೊಂಡೋಗು. ಬಿ ಕೇರ್ಫುಲ್. ಓಕೆ ಸರ್.